ಮೇಕ್ ಇನ್ ಇಂಡಿಯಾ ಬಗ್ಗೆ ಅವ್ರು ಇವತ್ತು ಮಾತನಾಡೋದಲ್ಲ, ಖೇಲೋ ಇಂಡಿಯಾ ಬಗ್ಗೆ ಎಲ್ಲಿತ್ತು ಅವ್ರು ಮಾತಾಡೋದಲ್ಲ, ಸ್ವಚ್ಛ ಭಾರತ್ ಅಭಿಯಾನ ಬಗ್ಗೆ ಮಾತನಾಡ್ತಾರೆ. ಎಷ್ಟು ದುಡ್ಡು ಇಟ್ಟಿದ್ದಾರೆ ಸ್ವಚ್ಛ ಭಾರತ್ ಅಭಿಯಾನಿಗೆ? ಯಾವ ಸ್ಕೀಮ್ಗಳ ಬಗ್ಗೆ ಅವ್ರು ಮಾತನಾಡ್ತಕ್ಕಂಥವ್ರು? ಹೊಸ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡ್ತಾರೆ. ಎಲ್ಲ 100 ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡ ಇಲ್ಲೇ ಐತಲ್ಲ, ನಿಮ್ಮ ಎದುರಿಗೆ ಐತಲ್ಲ. ಸ್ಲಮ್ ಎಷ್ಟದ ನೋಡಿಲ್ಲ ನೀವು? ಹುಬ್ಳಿ ಧಾರವಾಡ ತಾನೆ, ಹುಬ್ಳಿ ತಾನೆ ತಾವಿರೋದು ಸ್ಲಮ್ಗಳು. ಅದ್ರ ಬಗ್ಗೆ ಏನು ಚರ್ಚೆ ಬೇಡ? ಹೊಸ 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಉದ್ಯೋಗಗಳ ಬಗ್ಗೆ ಮಾತನಾಡಿದ್ರು. ಇವತ್ತು 14,70,000 ಕೋಟಿ ಏನು ಸಾಲ ಮನ್ನಾ ಆಗಿದೆ. ಒಬ್ಬ ಸಣ್ಣ ಕೈಗಾರಿಕೆದೊಬ್ಬರು ಸಾಲ ಮನ್ನಾ ಆಗಿಲ್ಲ. ಮತ್ತು ಇವೆಲ್ಲ ಇಂಪಾರ್ಟೆಂಟ್ ಚರ್ಚೆಗಳು. ವಿಜೇಂದ್ರ ಅವರೇ, ದಯವಿಟ್ಟು ಇದ್ರ ಬಗ್ಗೆನೂ ಚರ್ಚೆ ಮಾಡಿ. ನೀವು ಬಂದು ಪತನ ಆಗೋದು ಸರ್ಕಾರ ಪತನ ಆಗುತ್ತೆ, ಅದಾಗಲಿ ಬಿಡ್ರಿ, ಆಗೋ ಟೈಮಿಗೆ ಆಗ್ತದೆ. ಅದನ್ನ ಹೆಸರಲ್ಲಿ ಹೇಳ್ತೀರಿ ನೀವೆಲ್ಲರೂ ಸೇರಿ. ಪತನ ಆಗ್ಬೇಕಂದ್ರೆ ಆಗ್ತದೆ ಬಿಡ್ರಿ. ಪತನ ನೀವು ಅದು ಬಿಟ್ಟರೆ ಬೇರೇನಿಲ್ಲ. ನೀವು 10 ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಚುನಾವಣೆ ಬರ್ತಾ ಇದೆ. ನೀವು ಇದ್ರ ಬಗ್ಗೆ ಮೂಲಭೂತಗಳು ಚರ್ಚೆ ಮಾಡಬೇಕು. ಈ ದೇಶದಲ್ಲಿ BJP ಅನಿವಾರ್ಯ ಅಲ್ಲ, ಕಾಂಗ್ರೆಸ್ ಅನಿವಾರ್ಯ ಅಲ್ಲ. ಸರ್ಕಾರದ ಕಾರ್ಯಕ್ರಮಗಳು ಬಡವರಿಗೆ ಎಷ್ಟು ಮುಟ್ಟಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ಕೂಡ ನಮ್ಮ ಮನವಿ ಇದೆ, ದಯಮಾಡಿ ಆ ಚರ್ಚೆ ಅವರಿಗೂ ಕೇಳಿ. ಸರ್, 10 ವರ್ಷದಲ್ಲಿ ಕೇಂದ್ರ ಸರ್ಕಾರ ಏನಿದೆ ಅಂತ ವಿಜಯದವ್ರು ಕೇಳ್ರಲ್ಲ ಹೋಗಿ. 10 ವರ್ಷದಲ್ಲಿ ಕೇಂದ್ರದಲ್ಲಿ ಆಗಿರ್ತಕ್ಕಂಥ ಸರ್ಕಾರ ಬಗ್ಗೆ 2014, 2024 ಇರ್ತಕ್ಕಂಥ ಇವೆರಡು ಸರ್ಕಾರಕ್ಕೆ ಹೋಲಿಸ್ಕೊಂಡು ನೋಡೋಣ. ವಾಜಪೇಯಿ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಈಗ ಮಾಡಿರ್ತಕ್ಕಂಥ 10 ವರ್ಷದಲ್ಲಿ ವ್ಯತ್ಯಾಸ ನೋಡಿ. ಆಗಿನ ಕಾಲದಾಗ GDP ಗ್ರೋತ್ ಏನಿತ್ತು, ಈಗಿನ ಕಾಲದಾಗ GDP ಗ್ರೋತ್ ಏನು, ಮ್ಯಾನೇಜ್ಮೆಂಟ್ ನೋಡ್ಬೇಕಲ್ಲ. ಮತ್ತು ಹೆಂಗೆ ನೋಡೋದು, ಮುಂದೆ ಪರ್ಫಾರ್ಮೆನ್ಸ್ ಹೆಂಗೆ ನೋಡೋದು, ಹಿಂದಕ್ಕೆ ಇವತ್ತು ವ್ಯತ್ಯಾಸ ನೋಡ್ಬೇಕಲ್ಲ. ಸೊ ಆ ಪರ್ಫಾರ್ಮೆನ್ಸ್ ಇಲ್ಲ, ಏನಿಲ್ಲ, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಬರೀ ಟಿವಿಯಾಗಿ ಇವ್ರದೇ ಪ್ರಶ್ನೆ, ಇವ್ರದ್ದು ಹೇಳಿದ್ದೇ ಪ್ರಶ್ನೆಗಳನ್ನ ಉತ್ತರ ಕೊಟ್ಕೊಂಡು ಕುಂದ್ರೋಣ. ನೀವೊಂದು ಲೀಸ್ಟ್ ಮಾಡ್ಕೊಂಬಿಡಿ. ಯಾರೇ BJP ಅವ್ರು ಬಂದರೆ ಈ 10 ಮೂಲ ಪ್ರಶ್ನೆಗಳ ಬಗ್ಗೆ ಮಾತಾಡಿದ್ರೆ ಮುಂದೆ ಪ್ರಶ್ನೆ ಮಾತಾಡೋಣ. ನಾವು 10 ಪ್ರಶ್ನೆ ಕೊಡ್ತೀವಿ ನಿಮಗೆ. 14ನೇ ಇಸ್ವಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಗ್ಯಾರಂಟಿಗಳಾಗಿರಲಿ, ಮೋದಿ ಸರ್ಕಾರ ವಾದಗಳಾಗಿರಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸ್ ಏನಿದೆ ಸರ್? ಮೊದಲೆಷ್ಟಿತ್ತು ಪ್ಲಾಟ್ಫಾರ್ಮ್ ಟಿಕೆಟ್ ಪ್ರೈಸು? ಜನರಿಕ್ ಮೆಡಿಸಿನ್ ಪ್ರೈಸ್ ಬಗ್ಗೆ ಮಾತನಾಡೋಣ. ಓವರಾಲ್ 173% ಟೈಮ್ಸ್ 173% ಇವತ್ತು ಎಲ್ಲ ವ್ಯವಸ್ಥೆ ಇನ್ಕ್ರೀಸ್ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಕೇಳಿ ವಿಜೇಂದ್ರ ಅವರು, ದಯಮಾಡಿ ಕೇಳಿ. ವಿಜೇಂದ್ರ ಅವರೇ, 2014 ಇಸ್ವಿನಲ್ಲಿ $56 ಒಂದು ಡಾಲರ್ ಇತ್ತು. ಇವತ್ತು $84, $85 ಒಂದು ಡಾಲರ್ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ? ಬಾಂಗ್ಲಾದೇಶ್ ಹ್ಯಾಸ್ ಡನ್ ರೌಂಡ್ ಅಬೌಟ್ $43 ಬಿಲಿಯನ್ ಆಫ್ ಎಕ್ಸ್ಪೋರ್ಟ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟ್. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಾಂಗ್ಲಾದೇಶ್ GDP ನಮ್ಮ ದೇಶದ GDPಗಿನ ಚೆನ್ನಾಗಿದೆ. ಮೊನ್ನೆ ತಾನೇ ಹೇಳಿದೆ, ಅಫ್ಘಾನಿಸ್ತಾನ್ ಡಾಲರ್ ರೇಟು, ಅಫ್ಘಾನಿಸ್ತಾನ್ ರುಪಿ ಇಸ್ ಗೆಟಿಂಗ್ ಸ್ಟ್ರಾಂಗರ್ ಅಗೇನ್ಸ್ಟ್ ಡಾಲರ್. ಇಂಥವೆಲ್ಲ ಚರ್ಚೆ ಮಾಡಬೇಕಲ್ಲ ವಿಜೇಂದ್ರ ಅವರು ಕೂಡ. ಬರೋದು ಪತನ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ, ಆಗಲಿ ಬಿಡ್ರಿ, ಆಗೋ ಟೈಮಿಗೆ ಆಗೋದು ಪತನ. ನೀವೆಲ್ಲ ಸರ್ಕಾರಗಳು ಪತನ ಮಾಡಿ ನೀವು ಮುಖ್ಯಮಂತ್ರಿಗಳು ಆಗಿರೋದು, ನೀವ್ಯಾವ ಒರಿಜಿನಲ್ ಬಂದಿದ್ದೀರಿ? ಸೊ ಅಗಲಲ್ಲ ಆ ವಿಷಯ. ದಯವಿಟ್ಟು ಐ ಥಿಂಕ್ ಇಟ್ಸ್ ಎಲೆಕ್ಷನ್ಸ್ಗೆ ಹತ್ತಿರ ಇದೆ, ಮುಟ್ಟಬೇಕು ಜನಕ್ಕೆ. ಬಸವಣ್ಣವ್ರ ಯೋಚನೆಗಳು ಮುಟ್ಟಬೇಕು, ಅಂಬೇಡ್ಕರ್ ಯೋಚನೆ ಮುಟ್ಟಬೇಕು, ಬುದ್ಧನ ಯೋಚನೆ ಮುಟ್ಟಬೇಕು, ದುರ್ಗಮ್ಮ ಬಗ್ಗೆ ಮಾತಾಡಬೇಕು, ಕಾಳಮ್ಮ ಬಗ್ಗೆ ಮಾತಾಡಬೇಕು, ಆಂಜನೇಯ ಬಗ್ಗೆ ಮಾತಾಡಬೇಕು, ರಾಮನ ಬಗ್ಗೆ, ಎಲ್ಲ ದೇವರುಗಳ ಬಗ್ಗೆ ಮಾತಾಡಬೇಕಲ್ಲ. ಬರೇ ಒಂದೇ ಇದ್ರನ್ನೇ ನಮ್ಮನ್ನ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಡಿ. ಬಿಕಾಸ್